ಎಲ್ರಿಗೂ ನಮಸ್ಕಾರ. ನಾನು ಮಮತಾ ಪ್ರಸಾದ್. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು, ಒಂದು ಉತ್ತಮ ಉದ್ದೇಶ ಅಂದರೆ ಪುಸ್ತಕಗಳ ಬಗ್ಗೆ. ಪುಸ್ತಕಗಳು ನನ್ನ ಬಹಳ ಬೆಳಕಿನ ಕನ್ನಡಿಗಳು. ವ್ಯಕ್ತಿ ಅಂತ ಈ ಭೂಮಿ ಮೇಲೆ ಜನಿಸಿದಾಗ ಅವನ ಬಂದು ಹೋಗುವ ಹಾದಿನಲ್ಲಿ ಅವನಿಗೆ ಎಷ್ಟೊಂದು ಖುಷಿನೂ ಸಿಗತ್ತೆ, ಮಧ್ಯೆ ಮಧ್ಯೆ ಅವನಿಗೆ ಕಹಿ ಘಟನೆಗಳು ಅವನ ಜೀವನದಲ್ಲಿ ನಡೆದು ಅವನ ಲೈಫಲ್ಲಿ ನನ್ನ ಲೈಫ್ ಮುಗೀತು ಅನ್ನೋ ಲೆವೆಲ್ಗೂ ತೊಗೊಂಡು ಹೋಗುತ್ತೆ. ಆದರೆ ಅಷ್ಟೇ ಅಲ್ಲ, ಎಷ್ಟೇ ಕಷ್ಟಗಳು ಬರೋದು ಕೂಡ ನನ್ನನ್ನು ಮತ್ತಷ್ಟು ಮಗದಷ್ಟು ಸ್ಟ್ರಾಂಗ್ ಆಗಿ ಮಾಡಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಅನ್ನೋದಕ್ಕೆ ಇಷ್ಟೊಂದು ಸಾಹಿತಿಗಳು ಪುಸ್ತಕಗಳನ್ನು ಬರೆದು ಅದು ಇಡೀ ಮನುಕುಲಕ್ಕೆ ಸಿಗಬೇಕು ಅಂತ ಇಷ್ಟೊಂದು ಪ್ರಯತ್ನ ಮಾಡಿದ್ದಾರೆ. ಅಂತಹ ಅದ್ಭುತ ಶ್ರೇಷ್ಠ ಸಾಲಿನಲ್ಲಿ ನಮ್ಮ ದೀಕ್ಷಿತಾ ವರ್ಕಾಡಿ, ಡಾಕ್ಟರ್ ದೀಕ್ಷಿತಾ ವರ್ಕಾಡಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಅದರ ಹೆಸರು ಸುಪ್ತ ಮನಸ್ಸಿನ ಸಾಮರ್ಥ್ಯ, ಸುಪ್ತ ಮನಸ್ಸಿನ ರಹಸ್ಯ. ನಮ್ಮ ಬದುಕಿನ ಕೈಯಲ್ಲಿ ಕೈ, ಡಾಕ್ಟರ್ ದೀಕ್ಷಿತಾ ವರ್ಕಾಡಿ. ಈ ಪುಸ್ತಕ ಎಷ್ಟು ಸುಂದರವಾಗಿದೆ ಅಂದರೆ, ಈ ಪುಸ್ತಕದಲ್ಲಿರೋದನ್ನು ನಾನು ಇಡೀ ಜಗತ್ತಿಗೆ ಹಂಚಬೇಕು. ಈ ಇಡೀ ಕರ್ನಾಟಕ ಕನ್ನಡಿಗರಿಗೆ ಇದು ಮನೆ ಮನೆಗೂ ತಲುಪಬೇಕು. ಆ ಮೂಲಕ ಅವರ ಬಾಳಲ್ಲಿ ಒಂದು ಹೊಸ ಬೆಳಕು ಸೃಷ್ಟಿಯಾಗಬೇಕು ಮತ್ತು ಅವರೇ ಬೆಳಕಾಗಿ ಬೆಳಗಬೇಕು ಅನ್ನೋ ಒಂದು ಅತ್ಯುತ್ತಮವಾದ ಉದ್ದೇಶ ಇಟ್ಕೊಂಡು ಈ ಪುಸ್ತಕವನ್ನು ನಾನು ಇದು ಯೂಟ್ಯೂಬ್ ಮುಖಾಂತರ ಅವರ ಅಪ್ಪಣೆಯ ಮೇರೆಗೆ ನಾನು ಈ ಪುಸ್ತಕನ ನಿಮ್ಮ ಮುಂದೆ ಓದಿಡ್ತಾ ಇದ್ದೀನಿ. ಇದನ್ನು ಖಂಡಿತ ನೀವು ಈ ಪುಸ್ತಕನ ತರಿಸ್ಕೊಂಡು ಓದಿ. ಅಕಸ್ಮಾತ್ ಪುಸ್ತಕ ನಿಮಗೆ ಸಿಗ್ತಾ ಇಲ್ಲ ಅಂತ ತಗೊಳ್ಳೋಕ್ಕೆ ಮುಂದೂಡಿದ್ದೀನಿ, ನಂಗೆ ಟೈಮ್ ಇಲ್ಲ ಅನ್ನೋದಾದರೆ ಈ ಆಡಿಯೋನ ಕೇಳಿಸ್ಕೊಳ್ತಾ ಹೋಗಿ. ಅದು ಎಷ್ಟು ಅದ್ಭುತವಾಗಿ, ಎಷ್ಟು ಸರಳ ರೀತಿಯಲ್ಲಿ ನನ್ನ ಬದುಕನ್ನು ನಡೆಸ್ಕೊಂಡು ಹೋಗ್ಬೋದು. ನನ್ನ ಖುಷಿ ಜೀವನಕ್ಕೆ ಎಂತಹ ಸಮಸ್ಯೆ ಬಂದರೂ ಅದನ್ನು ಹೇಗೆ ಓವರ್ಕಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅತ್ಯದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ಶುಭ ನುಡಿಯೇ ಶಕುನದ ಹಕ್ಕಿ. ನೀವು ನೀರ್ಗಲ್ಲನ್ನು, ಐಸ್ಬರ್ಗ್ ಅಂತ ಹೇಳ್ತೀವಲ್ಲ, ಅದನ್ನು ಗಮನಿಸಿದರೆ ನೀರಿನ ಮೇಲೆ ನಮಗೆ ಕಾಣುವುದು 5% ಉಳಿದ 95% ಅದು ನೀರಿನ ಒಳಗಡೆನೇ ಇರುತ್ತದೆ. ಅಂತೆಯೇ ಈಗ ನಾವು ನೋಡುತ್ತಿರುವ ನಮ್ಮ ಬದುಕು ನಮ್ಮ ಅರಿವಿಗೆ ಬಂದಿರೋದು 5% ಅಷ್ಟೇ. ನಾವು ಈ ಜಾಗೃತ ಮನಸ್ಸೇ ಎಲ್ಲದಕ್ಕೂ ಕಾರಣ ಎಂಬ ಭ್ರಮೆಯಲ್ಲಿದ್ದೀವಿ. ಆದರೆ ಬದುಕನ್ನು ಸೃಜಿಸುತ್ತಿರುವ 95% ನಮ್ಮೊಳಗೇ ಹುದುಕಿರುತ್ತದೆ. ಅಂದರೆ ನಾನು ಕೇವಲ 5% ಅಷ್ಟೇ ಜೀವನವನ್ನು ಜೀವಿಸ್ತಾ ಇದ್ದೀನಿ. ನನ್ನಲ್ಲಿರೋ ಅದ್ಭುತವಾದ ಶಕ್ತಿ 95% ಅಷ್ಟು ಒಳಗಡೆ ಕೂತ್ಕೊಂಡಿದೆ. ಅದಕ್ಕೆ ಇರುವಂತಹ ಶಕ್ತಿ ಅಪಾರ, ಅದು ಮಾಡಬೇಕಾಗಿರೋ ಕಾರ್ಯಗಳು ಅಪಾರ. ಆ ಕಡೆ ನಾನು ನನ್ನ ಗಮನವನ್ನು ಕೊಟ್ಟಿದ್ದೀನಿ ಅನ್ನೋದೇ ಇದರ ಅರ್ಥ. ನಮ್ಮೆಲ್ಲ ಯೋಚನೆಗಳು, ಯೋಜನೆ ಪ್ಲ್ಯಾನಿಂಗ್, ಯೋಚನೆ ಅಂದರೆ ಚಿಂತೆಗಳು, ಯೋಜನೆ ಅಂದರೆ ಪ್ಲ್ಯಾನಿಂಗ್, ಕರ್ಮ ಎಲ್ಲದರ ಸಾಫ್ಟ್ವೇರ್ ಒಳಗಡೆ ಬಚ್ಚಿಟ್ಕೊಂಡಿರುತ್ತೆ. ಎಲ್ಲದಕ್ಕೂ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಅದು ಸಾಫ್ಟ್ವೇರ್ ಅಂತೀವಲ್ವ, ಅದು ನನ್ನೊಳಗಡೆ ಇದೆ. ಅದನ್ನು ಸರಿ ಮಾಡಿದ್ರೆ ಬದುಕಿನ ಗುಣಮಟ್ಟವನ್ನು ಉನ್ನತಿಗೇರಿಸಲು ಸಾಧ್ಯನಾ? ನಾನು ಎಷ್ಟೇ ವಿದ್ಯಾವಂತರ ಆಗಿರ್ಬೋದು, ಆದರೆ ಈ ತರಹ ಜ್ಞಾನ ಇಲ್ಲದೆ ಹೋದರೆ ನನ್ನ ಬೆಳವಣಿಗೆ ಕೂಡ ಮೆಟೀರಿಯಲಿಸ್ಟಿಕ್ ಆಗಿರುತ್ತೆ ಹೊರತು ಅಂತರಂಗದಿಂದ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾದರೆ ಅದನ್ನು ಸರಿ ಮಾಡಿಕೊಳ್ಬೇಕು ಅದನ್ನೂ ನಾನು ಉನ್ನತ ಮಟ್ಟಕ್ಕೆ ತಗೊಂಡು ಹೋದಾಗ ಮಾತ್ರ ನನ್ನ ಬದುಕಿಗೊಂದು ಸಾರ್ಥಕತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕನ್ನಡಿಯನ್ನು 10 ಬಾರಿ ತೊಳೆದರೂ ಮುಖದ ಧೂಳು ಹೋಗಿಲ್ಲವೆಂದು ಗೊಣಗ್ತೀವಿ. ಅಂದರೆ ಯಾವುದನ್ನು ವಾಶ್ ಮಾಡಬೇಕಾಗಿದೆ, ಮುಖ ವಾಶ್ ಮಾಡಬೇಕಾಗಿದೆ, ಅದೇ ಕನ್ನಡಿಯನ್ನು ತೊಳಿತಾ ಇದ್ದೀನಿ ಅಂತ ನಿರಾಸೆ ಹೊಂದುತ್ತದೆ. ಆದರೆ ಈಗ ನಮ್ಮ ಮುಖವನ್ನೇ ಉಜ್ಜಿ ತೊಳೆಯುವಂತಹ ಸಮಯ ಬಂದಿದೆ. ನಮ್ಮ ಮುಖವನ್ನು ಉಜ್ಜಿ ತೊಳಿಬೇಕು ಅಂತ ಸಮಯ ಬಂದಿದೆ, ಹೌದಾ? ಎಲೆಗೆ ನೀರು ಹೊಯ್ದರೆ ಗಿಡ ಸಮೃದ್ಧಿ ಆಗುತ್ತಾ? ಎಲೆ ಮೇಲೆ ನೀರು ಹಾಕಿ ನೀರನ್ನು ಸ್ಪ್ರೇ ಮಾಡಿಬಿಟ್ರೆ ಸಾಕಾ? ಬುಡಕ್ಕೆ ನೀರು ಬೇಕಲ್ವ, ರೂಟ್ಗೆ ಬೇಕಲ್ವ? ಬದುಕನ್ನು ನಿರ್ದೇಶಿಸಿರುವ ಸುಪ್ತ ಮನಸ್ಸಿನ ಹ್ಯಾಂಡಲನ್ನು ಕೈಗೆತ್ತಿಕೊಳ್ಳಬೇಕು, ಹೌದಾ? ನನ್ನ ಸುಪ್ತ ಮನಸ್ಸು ಕೇಳಿದಿರ? ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ನನ್ನ ಒಳಗಡೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದೇ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸನ್ನು ಹೇಗೆ ನಾನು ಪ್ರೋಗ್ರಾಮಿಂಗ್ ಮಾಡಿಕೊಳ್ಬೇಕು ನನ್ನ ಬೆಳವಣಿಗೆಗೆ, ನನ್ನ ಸಂತೋಷಕ್ಕೆ ಅನ್ನೋದ್ರ ಕಡೆ
ಗಮನ ಕೊಡ್ಬೋದಾ? ನಮ್ಮ ವಾಹನವನ್ನು ನಾವೇ ಚಲಾಯಿಸೋಣ ಅಂದರೆ ನನ್ನನ್ನು ನಾನೇ ರೈಡ್ ಮಾಡೋಣ. ನನ್ನ ರೈಡಿಂಗನ್ನು ಮತ್ತೊಬ್ಬರ ಕೈಲಿ ಕೊಡೋದು ಬೇಡ. ಹೌದಾ? ಇನ್ನೊಬ್ಬರ ಕೈಲಿ ಕೊಡುವುದು ಬೇಡ. ಅದೃಷ್ಟಕ್ಕೆ ಬಿಡೋದು ಬೇಡ. ಅದೃಷ್ಟ ಬಂದಾಗ ಆಗಲಿ ಬಿಡೋ ಅಂತ ಅದೃಷ್ಟಕ್ಕೆ ಕೊಟ್ಬಿಟ್ಟು ನಾನು ಎಸ್ಕೇಪ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ತಯಾರಿ ಮಾಡಿ ಅತ್ಯುತ್ತಮ ಬದುಕನ್ನು ಕಟ್ಟೋಣ. ಹಾಗಾದರೆ ನಾವು ಚೆನ್ನಾಗಿ ತಯಾರಿ ಆಗೋಣ. ಹೌದಾ? ಹಾಗಾದರೆ ಏನು ಹೇಗೆ ಜಾಗೃತ ಮನಸ್ಸು ಅಂದರೆ ಏನು? ಕಾನ್ಷಿಯಸ್ ಮೈಂಡ್. ನಾವು ಈಗ ಎಚ್ಚರದಿಂದ ಇರೋ ಮನಸ್ಸು ಅಂದರೆ ನಾವಿಲ್ಲಿ ನೋಡ್ತಾ ಇರೋವಂತಹ ವಸ್ತು, ಟೇಬಲ್, ಪ್ರಕೃತಿ, ಏನೇನು ಕಣ್ಣಿಗೆ ಕಾಣಿಸ್ತಿದೆಯೋ ಅದು. ಹೌದಾ? ವಿಷಯಗಳು ಜಾಗೃತ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ವರ್ಗಾವಣೆ ಆಗುತ್ತದೆ. ನಾನಿಲ್ಲಿ ಏನೇನು ನೋಡ್ತೀನೋ ತಿಳ್ಕೊತೀನೋ ಅದೆಲ್ಲ ಎಲ್ಲಿ ಹೋಗುತ್ತೆ? ನನ್ನ ಸಬ್ಕಾನ್ಷಿಯಸ್ ಮೈಂಡ್, ಅದು ಸುಪ್ತ ಮನಸ್ಸು ಅಂತ ಹೇಳ್ತೀನಿ, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಸುಪ್ತ ಮನಸ್ಸು ವಿಶ್ವಚೇತನಕ್ಕೆ ಹೆಣೆದುಕೊಂಡಿರುತ್ತದೆ. ಆ ಸುಪ್ತ ಮನಸ್ಸು ಇಡೀ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಸೂಪರ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಅದನ್ನು ದೇವರು ಅಂತ ಹೇಳ್ತೀವಿ, ಅದನ್ನೇ ಸೃಷ್ಟಿಕರ್ತ ಅಂತೀವಿ, ಬ್ರಹ್ಮಾಂಡ ನಿಯಂತ್ರಿಸುವ ಶಕ್ತಿ ಅಂತೀವಿ, ಹೀಲಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಎಂಬೆಲ್ಲ ಹೆಸರುಗಳಿಂದ ಇದನ್ನು ಕರಿತೀವಿ. ಕೋಟ್ಯಾಂತರ ಜೀವಜಂತುಗಳು, ಗ್ರಹ, ನಕ್ಷತ್ರ, ನಿಹಾರಿಕೆಗಳನ್ನೊಳಗೊಂಡ ಈ ಬ್ರಹ್ಮಾಂಡ ಸ್ವಲ್ಪ ಸಮತೋಲನ ತಪ್ಪಿದರೂ ಕೂಡ ಸರ್ವನಾಶ ಆಗಿಬಿಡುತ್ತದೆ. ಯಾವುದೇ ಒಂದು ಗ್ರಹ ತನ್ನ ಕಕ್ಷೆಯಿಂದ 1 ಇಂಚು ಹೊರಬಂದರೂ ಲಯ ತಪ್ಪಿ ಹೋಗ್ಬಿಡುತ್ತೆ. ಆಹಾರ ಸರಪಳಿಯಲ್ಲಿ ಸಣ್ಣ ವ್ಯತ್ಯಯವಾದರೂ ಜೀವ ಸಂಕುಲವೇ ನಶಿಸಿ ಹೋಗುತ್ತದೆ. ಹೌದಾ? ಹಾಗಾದರೆ ನೋಡಿ, ಆಹಾರದ ಸರಪಳಿಯಲ್ಲಿ ಸಣ್ಣ ವ್ಯತ್ಯಯವಾದ್ರೂ ಜೀವ ಸಂಕುಲ ನಶಿಸಿ ಹೋಗುತ್ತೆ ಅನ್ನಂಗಿದ್ರೆ ನನ್ನ ಆಹಾರ ಕ್ರಮ ಹೇಗಿರಬೇಕು, ಆಹಾರ ನನ್ನ ಆರೋಗ್ಯವನ್ನು ಹೇಗೆ ತಂದುಕೊಡುತ್ತೆ, ನನ್ನ ಶಿಸ್ತುಬದ್ಧ ಲೈಫ್ ಹೇಗಿರಬೇಕು, ಎಲ್ಲದಕ್ಕೂ ನಾನು ಎಷ್ಟು ಗಮನ ಕೊಡಬೇಕು ನನ್ನ ಜೀವನಕ್ಕೆ ಅಂತ. ಹಾಗಿದ್ರೆ ಇಷ್ಟೊಂದು ಪರಿಪೂರ್ಣವಾಗಿ ಜಗತ್ತು ನಡೆಯಬೇಕಾದರೆ ಎಲ್ಲವನ್ನು ನಿಯಂತ್ರಿಸುವ ಅದೃಶ್ಯ ಶಕ್ತಿಯೊಂದು ಇರಲೇಬೇಕಲ್ವಾ? ಅದನ್ನೇ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಹೌದಾ? ಆ ಒಂದು ಶಕ್ತಿ ಸಮತೋಲನವನ್ನು ಕಾಪಾಡುತ್ತೆ. ಪ್ರೀತಿಗಿಂತ ದೊಡ್ಡ ದೇವರಿಲ್ಲ ಎಂಬ ಮಾತಿದೆ. ಪ್ರೀತಿಯ ಭಾವ, ಸರ್ವರಿಗೂ ಒಳಿತನ್ನೇ ಮಾಡುವ ಮನಸ್ಸು ಆ ವಿಶ್ವ ಚೈತನ್ಯಕ್ಕೆ ನಮ್ಮನ್ನು ಕನೆಕ್ಟ್ ಮಾಡಿಬಿಡುತ್ತದೆ. ನಮ್ಮ ಬದುಕು ಆ ಚೈತನ್ಯದಿಂದ ಬಹು ಪ್ರೇರಿತ ಆಗಿರುತ್ತದೆ. ಪ್ರತಿ ಜೀವವು ಆ ವಿಶ್ವ ಚೈತನ್ಯದ ಒಂದು ಅಂಶ ಆಗಿರುತ್ತದೆ. ಹೌದಾ? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಸೂಪರ್ ಕಾನ್ಷಿಯಸ್ ಮೈಂಡ್ ಎರಡೂ ಒಂದಕ್ಕೊಂದು ಪೂರಕವಾಗಿದ್ದರೆ ಬದುಕು ಸಂಭ್ರಮದ ಹಬ್ಬವಾಗುತ್ತದೆ. ನೋಡಿ ಎಷ್ಟು ಪವರ್ ಆಗಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಅನ್ನೋದಕ್ಕೆ ಅವರ ಅಲೈನ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಏನು? ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ನನ್ನ ಕಾನ್ಷಿಯಸ್ ಮೈಂಡ್, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಎರಡೂ ಕೂಡ ಜಾಗೃತವಾಗಿದ್ದರೆ ಅವೆಲ್ಲವೂ ಸೂಪರ್ ಕಾನ್ಷಿಯಸ್ ಆಗಿ ವರ್ಕ್ ಮಾಡಲಿಕ್ಕೆ ಶುರುವಾಗುತ್ತದೆ. ಅವಾಗ ಮಿರಾಕಲ್ ಸೃಷ್ಟಿಯಾಗತ್ತೆ. ಹೌದಾ? ಆ ಕ್ಷಣಕ್ಕೆ ಬದುಹಳಿ ತಪ್ಪಿದಂತೆ ಭಾಸವಾದರೆ ನಮ್ಮ ಸಮತೋಲನ ತಪ್ಪಿದ್ದೇವೆ ಅಂತ ಅರ್ಥ. ತಕ್ಷಣ ಸರಿ ಮಾಡ್ಕೊಳ್ಳಿ. ಸುಪ್ತ ಪ್ರಜ್ಞೆಯನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು. ನಮ್ಮ ಜಾಗೃತ ಮನಸ್ಸಿನಿಂದನೇ ಕೆಲಸ ಶುರು ಮಾಡಿ ನಮ್ಮ ಯೋಚನೆಗಳನ್ನು, ಭಾವಗಳನ್ನು, ಬದುಕುವ ರೀತಿಯನ್ನು ಮಾರ್ಪಾಟು ಮಾಡಿಕೊಳ್ಳಿ. ಸುಪ್ತ ಮನಸ್ಸು ಅತ್ಯಂತ ನಿಷ್ಠಾವಂತ ರೋಬೋ ಕೆಲಸಗಾರ. ಅದಕ್ಕೆ ತನ್ನದೇ ಆದ ಸ್ವಂತಿಕೆ ಇಲ್ಲ. ಸುಪ್ತ ಮನಸ್ಸು ಹೇಗೆ ಅಂತ ಹೇಳಿದ್ರೆ, ನೀವು ಇದನ್ನು ನೋಡಿಬಿಟ್ಟು ಇದು ಕಲ್ಲು ಅಂದರೆ ಕಲ್ಲು ಅಂತ ತಗೊಳುತ್ತೆ. ಇದೊಂದು ವಾವ್ ಬ್ಯೂಟಿಫುಲ್ ಫ್ಲವರ್ ಅಂದರೆ ಬ್ಯೂಟಿಫುಲ್ ಫ್ಲವರ್ ಅಂತ ತಗೊಳುತ್ತೆ. ಇವರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿದೆ ಅಂತ ತಗೊಳುತ್ತೆ. ಏನಾದ್ರು ಬೈದರೆ ಅದನ್ನೇ ಆ ಬೈಗಳನ್ನೇ ತಾನು ಅಂತ ತೊಗೊಂಡ್ಬಿಡತ್ತೆ. ಹಾಗಾಗಿ ನಾನೊಬ್ಬ ಮರಗುಳಿನಪ್ಪ, ನನಗೆಲ್ಲಿ ಹೋದರೂ ಪೆನ್ ಮರೆತು ಬರ್ತೀನಿ ಅಂತ ನಾನು ತಮಾಷೆಗೆ ಹೇಳ್ತಾ ಇದ್ರೂ ಕೂಡ ಸುಪ್ತ ಮನಸ್ಸು ಏನು ಮಾಡುತ್ತೆ, ಅದನ್ನು ನನಗೆ ಮರವು ಜಾಸ್ತಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಬಿಡತ್ತೆ. ಹೌದಾ? ಈ ಪ್ರಜ್ಞೆಯಲ್ಲಿ ಶಾಶ್ವತ ಮುದ್ರೆ ಒತ್ತಿ ಬಿಡುತ್ತದೆ. ಅದೇನು ಮಾಡುತ್ತೆ, ನನಗೆ ಮರವು ಅನ್ನೋದನ್ನು ತೊಗೊಂಡ್ಬಿಟ್ಟು ಅದೇ ಕೆಲಸ ಅದು ರಿಪಿಟೇಷನ್ ಆಗೋ ಥರ ಮಾಡುತ್ತೆ. ವ್ಯಕ್ತಿ ಈ ಯೋಚನೆ ಬದಲಾಗಲೇ ಹೋದರೆ ಆತ ಜೀವನ ಇಡೀ ಈ ಥರ ವಸ್ತುಗಳನ್ನು ಕಳ್ಕೊತಾ ಇರ್ತಾನೆ. ಒಬ್ಬ ವ್ಯಕ್ತಿ ಅವನ ಯೋಚನೆ, ನಾನು ಈ ಥರ ಏನು ಯೋಚನೆ ಬದಲಾಯಿಸೋದು ಅಂತ ಹೇಳಿದ್ರೆ ಶಿಫ್ಟ್ ಮಾಡ್ಕೊಳ್ಬೇಕು. ನಾನು ಎಲ್ಲ ವಸ್ತುಗಳನ್ನು ಆರೋಗ್ಯವಾಗಿ ಚೆನ್ನಾಗಿ ಇಟ್ಕೊಳ್ತೀನಿ, ನಾನು ಎಲ್ಲ ವಸ್ತುಗಳನ್ನು ಸೇಫ್ಟಿಯಾಗಿ ಇಟ್ಕೊಳ್ತೀನಿ,
ನನಗೆ ಮೆಮೊರಿ ಪವರ್ ಜಾಸ್ತಿ ಇದೆ, ನನಗೆ ಜ್ಞಾಪಕ ಶಕ್ತಿ ಜಾಸ್ತಿ ಇದೆ ಅಂತ ಪದೇ 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 ಅವನು ಕಾನ್ಷಿಯಸ್ ಸ್ಟೇಟಲ್ಲಿ ಹೇಳ್ತಾ ಹೋಗಬೇಕು. ಆ ಹೇಳ್ತಾ 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 ಏನಾಗುತ್ತೆ, ಅವನಿಗೆ ಆ ಸಬ್ಕಾನ್ಷಿಯಸ್ ಮೈಂಡಿಗೆ ನಾನು ಜ್ಞಾಪಕ ಶಕ್ತಿ ಇದೆ ಅನ್ನೋದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಆಗ ಆ ವಸ್ತುಗಳೆಲ್ಲವನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಅವನ ಸಬ್ಕಾನ್ಷಿಯಸ್ ಮೈಂಡ್ ಅವನಿಗೆ ತುಂಬ ಸಹಾಯ ಮಾಡುತ್ತೆ. ಅಂದರೆ ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಥಿಂಕಿಂಗಿಗೆ ಶಿಫ್ಟ್ ಮಾಡ್ಕೊಳ್ಳೋದು, ಅಲ್ಲಲ್ಲೇ ಸರಿಪಡಿಸ್ತಾ ಹೋಗಬೇಕು. ದಶಕಗಳಿಂದ ರೂಢಿಸ್ಕೊಂಡು ಬಂದಿರ್ತೀವಿ ಏನಾದ್ರು ಅಭ್ಯಾಸನ, ಅದು ಒಂದೇ ದಿನಕ್ಕೆ ಒಂದು ಪ್ರಯತ್ನಕ್ಕೆ ಬದಲಾಗ್ಬಿಡತ್ತಾ? ಖಂಡಿತ ಇಲ್ಲ. ಅದು ಬದಲಾಗಬೇಕು ಅಂತಂದರೆ ತಾಳ್ಮೆ ಇರಬೇಕು. ಸ್ವಲ್ಪ ಸ್ವಲ್ಪವೇ ಒರೆಸ್ತಾ ಹೋದರೂ ಒಂದೊಂದು ದಿನ ಮಸಿ ಹಿಡಿದ ಗಾಜು ಲಕಲಕ ಹೊಳೆಯುತ್ತದೆ. ಆ ಮಸಿನ ಸ್ವಲ್ಪನೇ ಒರೆಸ್ಕೊಳ್ತಾ ಇಡೀ ಕನ್ನಡಿ ಪಳಪಳ ಅಂತ ಹೊಳೆಯೋ ಥರ ಆಗುತ್ತೆ. ತಾವಾಡುವ ಮಾತುಗಳಿಂದ ವಿನಾಶ ಹೊಂದಿದವರು ಎಲ್ಲೆಡೆಯೂ ಕಾಣಸಿಗ್ತಾರೆ. ಅವರೇ ಮಾತಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ, ಅವರೇ ಅದಕ್ಕೆ ವಿನಾಶ ಹೊಂದುತ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಒಬ್ಬರು ಅಗರ್ಭ ಶ್ರೀಮಂತರ ಪತ್ನಿ ದೊಡ್ಡ ಮನೆಯನ್ನು ಕಟ್ಟಿರ್ತಾರೆ. ಅದನ್ನು ನಿಭಾಯಿಸಲು, ಶುಚಿಯಾಗಿಡಲು ಕಿರಿಕಿರಿ ಆದಾಗೆಲ್ಲ ಯಾರಿಗಪ್ಪ ಬೇಕಿತ್ತು ಬಂಗ್ಲೆ, ಸಾಕಪ್ಪ ಬೆಂಕಿ ಪಟ್ಟಿಗೆ ಅಂತ ಚಿಕ್ಕ ಪ್ಯಾಕೆಟ್ನಲ್ಲಿ ನೆಮ್ಮದಿಯಾಗಿರ್ತಿದ್ದೆ ಎಂದು ಪದೇ ಪದೇ ಹೇಳ್ಕೊತಾ ಇರ್ತಾಳೆ. ಹೌದಾ? ಮುಂದಿನ ಕೆಲವು ವರ್ಷಗಳಲ್ಲಿ ಆಕೆಯ ಪತಿ ವ್ಯವಹಾರದಲ್ಲಿ ಏನಾಗುತ್ತೆ, ತೀರಾ ನಷ್ಟ ಆಗ್ಬಿಟ್ಟು ಮುಂದೆ ಅವಳು ಚಿಕ್ಕ ಬೆಂಕಿ ಪಟ್ಟಿಗೆ ಅಂತಹ ಮನೆಯಲ್ಲೇ ಒಂದು ಫ್ಲ್ಯಾಟ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಲಾಸ್ ಆದಾಗ ಏನಾಯಿತು, ಅವ್ರ ಮನೆ ಶಿಫ್ಟ್ ಆಯಿತು. ಅದಕ್ಕೆ ಕಾರಣ ಏನು? ನನ್ನ ಆಲೋಚನೆಗಳು, ನಾನು ಆಡ್ತಿರೋ ಮಾತುಗಳು. ಹೌದಾ? ಇದು ಈ ಥರ ನಾನು ಇಲ್ಲೆಲ್ಲೆಲ್ಲ ಮಾಡಿದ್ದೀನಿ, ಯಾವ್ಯಾವ ವಿಚಾರದಲ್ಲೆಲ್ಲ ಮಾಡಿದ್ದೀನಿ, ಅದನ್ನು ನೋಡ್ಕೋಬಹುದಾ? ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೇಳ್ತೀರ. ಒಂದು ವಿಷಯದ ಬಗ್ಗೆ ಬಿಟ್ಟೂ ಬಿಡದೆ ಯೋಚಿಸಿದರೆ, ಅದನ್ನು ಅತ್ಯಂತ ಆಳವಾಗಿ ಫೀಲ್ ಮಾಡುತ್ತಿದ್ದರೆ ಮುಂದೆ ಅದು ನಿಮ್ಮ ಬದುಕಿನಲ್ಲಿ ಘಟಿಸಿ ಬಿಡುತ್ತದೆ ಎಂದು. ಈ ಬ್ರಹ್ಮಾಂಡದ ಎಲ್ಲ ವ್ಯಕ್ತಿ, ವಸ್ತು, ವಿಷಯಗಳು, ಅದೃಶ್ಯ ಎನರ್ಜಿ ತಂತಿಯೊಂದರಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ನೀವು ಯಾವುದನ್ನು ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀರೋ, ನಿಮ್ಮ ಮತ್ತು ಆ ವಿಷಯದ ನಡುವೆ ಹೊಸ ರೀತಿಯಲ್ಲಿ ಜೋಡಣೆಯೊಂದು ರೂಪ ಪಡೆಯುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಗೊತ್ತಲ್ವಾ? ಅಂದರೆ ನನಗೆ ಈ ವಸ್ತು ಬೇಕು ಅಂತ ಹೇಳಿದ್ರೆ ಆ ವಸ್ತು ನಿನ್ನ ಹತ್ರ ಬಂದೇ ಬರುತ್ತೆ. ನಿನ್ನಲ್ಲಿ ಎಷ್ಟು ತುಡಿತಾ ಇದೆಯೋ ಅಷ್ಟು ನಿನಗೆ ಸಿಗತ್ತೆ. ಕೆಲವೊಮ್ಮೆ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಘಟನೆಗಳು ನಡಿಬೇಕು ಅಂತ ತಪ್ಪನೇ ಉಟ್ಕೊಳ್ತದೆ. ಯಾರಿಗಾರು ಮದುವೆ ಆಗಲಿ ಅಂದರೆ ಮದುವೆ ಮಾಡಬೇಕು ಅಂತ ವರ್ಷ ಇಡೀ 2 ವರ್ಷ ಇಡೀ ತಪ್ಪನೆಗಳನ್ನು ಮಾಡೋದು, ಶಾಸ್ತ್ರ ಕೇಳೋದು, ಪೂಜೆಗಳನ್ನು ಮಾಡಿಸೋದು ಎಲ್ಲ ಮಾಡ್ತೀವಿ ಅಲ್ವಾ? ಕೇವಲ ಆ ಪರ್ಪಸ್ಸಿಗೆ ಮಾತ್ರ ಮಾಡ್ತೀವಿ. ಆಗ ಖಂಡಿತ ಇಡೀ ಫೋಕಸ್ ಅಲ್ಲಿ ಕೊಡೋದ್ರಿಂದ ಆ ಕೆಲಸ ಖಂಡಿತ ಆಗತ್ತೆ. ಹಾಗೆ ಪ್ರತಿ ಸಲ ನನ್ನ ತಲೆಯಲ್ಲಿ ಯಾವ ರೀತಿಯ ಆದಂತಹ ಫೋಕಸ್ ಕಡೆಗೆ ನಾನು ಗಮನ ಕೊಡ್ತಾ ಇದ್ದೀನಿ, ಯಾವ ರೀತಿ ನಾನು ಫೋಕಸ್ ಮಾಡಬೇಕು, ಈ ರೀತಿ ನಾನು ಯೋಚನೆ ಮಾಡಿದ್ರೆ ಹೇಗಿರುತ್ತೆ? ಹೌದಾ? ಒಮ್ಮೆ ಗಮನಿಸಿ, ನಿಮ್ಮ ಸುತ್ತಲೂ ಇರುವ ಯಾವುದೇ ವಸ್ತುಗಳನ್ನು ನೀವು ತಗೊಳ್ಳಿ. ಮೇಡಮ್ ಹೇಳ್ತಾ ಇದ್ದಾರೆ, ಉದಾಹರಣೆಗೆ TV, ಮೊಬೈಲ್. ಮೊದಲು ಅದು ಓರ್ವ ವ್ಯಕ್ತಿಯ ಕಲ್ಪನೆಯಲ್ಲಿ, ಮನಸ್ಸಿನಲ್ಲಿ ಜನ್ಮ ತಳೆದಿತ್ತು. ನಾವು ನೋಡ್ತಿರೋ ವಸ್ತು ಎಲ್ಲ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಫಸ್ಟ್ ಹುಟ್ಟುತ್ತೆ, ಆಮೇಲೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಈಗ ನಾವೊಂದು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಮೈಂಡಲ್ಲಿ ಯೋಚನೆ ಮಾಡ್ತೀವಿ, ಆಮೇಲೆ ಹೋಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಡೆವಲಪ್ಮೆಂಟು, ಇಡೀ ಸೃಷ್ಟಿಯಾಗಿರೋದೇ ಈ ಥರ. ಯಾವಾಗ ಮಳೆ ಬಂತು, ಚಳಿ ಆಯಿತು, ಮನೆ ಬೇಕು, ಏನಾದ್ರು ಬೆಚ್ಚಗಿರೋದು ಬೇಕಿತ್ತು ಅನ್ನಿಸು, ರೆಕ್ಕೆ ಸಿಕ್ತು, ಅಪ್ಪ ಇನ್ನೊಂದು ಚೆನ್ನಾಗಿ ಮಳೆಯಿಂದ ರಕ್ಷಿತವಾಗಕ್ಕೆ ಏನು ಬೇಕು, ಮನೆ ಇದ್ದರೆ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಆವಾಗ ಒಂದು ಹಟ್ಟು ಬಂತು, ಅದು ಕೂಡ ಗಾಳಿ ಮಳೆಗೆ ಬಿದ್ದು ಹೋಗ್ತಾ ಇತ್ತು. ಆವಾಗ ಹಂಚಿನ ಮನೆಗಳು ಬಂದವು, ಅದಕ್ಕಿಂತನೂ ಚೆನ್ನಾಗಿರೋದು, ಸುಂದರವಾಗಿರೋದು ಬೇಕು ಅಂತ ಮನುಷ್ಯಂಗೆ ಅನ್ನಿಸ್ತಾ ಹೋಯಿತು. RCC ಮನೆಗಳು ಬಂದವು. ಇವಾಗ ನೋಡಿದ್ದೀರಾ ಯಾವ ಲೆವೆಲ್ಲಿಗೆ ಸೃಷ್ಟಿ, ಈ ಜಗತ್ತು ಬೆಳೆದಿದೆ ಅಂತ ಗೊತ್ತಾಗಿದೆ. ಅಂದರೆ ಎಲ್ಲವೂ ಮನುಷ್ಯನ ಒಳಗಡೆ ಇದ್ದು ಅವನು ಬೇಕು ಅಂದಾಗ ಬಂತು. ಹಾಗೆ ಇನ್ಯಾವುದನ್ನು ಅವನು ಬೇಡ ಅಂತ ಯೋಚನೆ ಮಾಡಿರ್ತಾನಲ್ಲ, ಅದು ಕೂಡ ಆಗಿರುತ್ತೆ.
ಹಾಗಾಗಿ ನನ್ನ ಸುಪ್ತ ಮನಸ್ಸನ್ನು ಎಚ್ಚರಗೊಳಿಸೋ ರೀತಿ ಅತ್ಯದ್ಭುತವಾಗಿರಬೇಕು ಅಂದರೆ ನಾನು ಯಾವಾಗಲೂ ಅವೇರ್ನೆಸ್ಸಲ್ಲಿರಬೇಕು ಅಂತ ಹೇಳಿದರೆ ಪ್ರತಿದಿನ ಧ್ಯಾನ ಮಾಡಬೇಕು. ಆಗ ನನ್ನ ಕಾನ್ಷಿಯಸ್ನೆಸ್ ಜಾಗೃತವಾಗುತ್ತೆ. ಹೌದಾ? ಈ ರೀತಿ ಮಾಡ್ಬೋದಾ? ನೀವೇ ಗಮನಿಸ್ಕೊಂಡು ನೋಡಿ. ನಿಮ್ಮ ಸುತ್ತಲೂ ಇರುವ ಯಾವುದೇ ವಸ್ತುವನ್ನಾದರೂ ತೊಗೊಂಡಿದ್ದೀವಿ ಆಯ್ತಲ್ವ? ಈ ಪಾಟ್ ಹೇಳಾಯ್ತು ನಾನೀಗ. ಓಕೆ, ಈಗ ನಿಮ್ಮ ಕಲ್ಪನೆಯಲ್ಲಿ ಸದಾ ಏನು ನಡೆಯುತ್ತೆ? ಮುಂದೆ ಆಗೇ ನಡೆಯುತ್ತೆ. ಇಷ್ಟಪಟ್ಟ ಹುಡುಗಿ ಜೊತೆಗೆ ಮದುವೆ ನಡೆಯಬೇಕಿದ್ದರೆ ನಾನು ಆಸ್ಪತ್ರೆ ಸೇರಬೇಕಾಗುತ್ತದೇನೋ. ಆ ಪರಿಸ್ಥಿತಿಯಲ್ಲಿ ಹಿರಿಯರು ಮರುಕ ತೋರಿಯಾದರೂ ಮದುವೆ ಒಪ್ಪಿಕೊಳ್ಳುತ್ತಾರೇನೋ. ಅವನು ಹಗಲು ರಾತ್ರಿ ಈ ರೀತಿಯೇ ಯೋಚನೆ ಮಾಡ್ತಿದ್ದ. ಅವನೇನು ಮಾಡ್ತಿದ್ದ ಯುವಕ? ನಾನು ಇಷ್ಟಪಟ್ಟನ ಹುಡುಗಿನ ಮದುವೆ ನಡಿಬೇಕು ಅಂದರೆ ತಾನು ಆಸ್ಪತ್ರೆಗೆ ಹೋಗ್ಬೇಕಾಗುತ್ತಾ? ಹಿರಿಯರು ಮರುಕ ತೋರಿಯಾದರೂ ನಾನು ಆಸ್ಪತ್ರೆ ಸೇರಿಕೊಂಡ್ರೆ ಹಿರಿಯವರು ಹುಷಾರಿಲ್ಲ, ಅಯ್ಯೋ ಅವ್ನು ಮದುವೆ ಮಾಡ್ಕೊಬಿಡ್ಲಿ ಬಿಡು, ಅವನು ಇಷ್ಟಪಟ್ಟಿದ್ದು ಅಂತ ಹಂಗೆ ಒಪ್ಪಿಸ್ಬೇಕಾ ಅಂತ ಅವನು ಯೋಚನೆ ಮಾಡ್ತಿದ್ದಂತೆ. ಆಸ್ಪತ್ರೆಯಲ್ಲಿ ತಾನು ಮಲಗಿರಬೇಕಾದ್ರೆ ನಡೆಯುವ ಮಾತುಕತೆಯನ್ನು ಅಡಿಗಡಿಗೆ ಕಲ್ಪಿಸಿಕೊಳ್ತಾ ಇದ್ದ. ಅವನ ಕಡೆ ಹುಷಾರಿಂದ ಮಲಗಿದ್ದಾನೆ, ಅವಾಗ ಎಲ್ಲರೂ ಇವನಿಗೆ ಮದುವೆ ಮಾಡಿಬಿಡ ಅಂತ ಒಪ್ಕೊಂಡ್ಬಿಡ್ತಾರೆ. ಆ ಥರ ಥಿಂಕ್ ಮಾಡ್ತಿದ್ದ. ಇದಾದ 3 ತಿಂಗಳಿಗೆ ಅನಾರೋಗ್ಯದಿಂದ ಅವನು ಆಸ್ಪತ್ರೆಯಲ್ಲಿ ಮಲ್ಕೊಂಬಿಟ್ಟ. ಅವನಿಗೆ ಯೋಚನೆ ಮಾಡೋ ರೀತಿ ಹೇಗಿದೆ? ಒಂದು ಹುಡುಗಿನ ಪಡ್ಕೊಳ್ಳೋಕ್ಕೆ ಅವನು ಯಾವ ರೀತಿ ಥಿಂಕ್ ಮಾಡ್ದ? ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಇದು ಅಪ್ಪ ಬಾಲ್ಯದಲ್ಲಿ ಪದೇ ಪದೇ ಹೇಳ್ತಿದ್ರಂತೆ. ದೀಕ್ಷಿತಾ ವರ್ಕಾಡಿ ಅವರಿಗೆ ಎಷ್ಟೊಂದು ಚಾಲೆಂಜಸ್ ಇತ್ತು ಲೈಫಲ್ಲಿ. ಅವ್ರ ತಂದೆ ಹೇಳ್ತಿದ್ರಂತೆ, ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೆಯ ಆಲೋಚನೆ ಮಾಡು ಅಂತ. 6ನೇ ತರಗತಿಯಲ್ಲಿರಬೇಕಾದರೆ ಎಂಡಮೂರಿ ವೀರೇಂದ್ರನಾಥ್ ಅವರ ವಿಜಯಕ್ಕೆ 5 ಮೆಟ್ಟಿಲು ಪುಸ್ತಕವನ್ನು ತಂದು ಕೊಟ್ಟಿದ್ದರು. ಅವರಾಗಲಿ ನನಗಾಗಲಿ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ ಆಗ ಏನೂ ತಿಳಿದಿಲ್ಲ. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದು ಮಾತ್ರ ನನಗೆ ಅಭ್ಯಾಸ ಆಯಿತು. ಎಲ್ಲ ಮಾಸ್ಟರ್ಸು, ಎಲ್ಲ ಸದ್ಗುರು ಆಗಿರ್ಬೋದು, ಕೆ ಶಿವಾನಿ ಮಾಸ್ಟರ್ ಆಗಿರ್ಬೋದು, ಎಂತಹ ಋಷಿ ಮುನಿಗಳಾಗಿರ್ಬೋದು, ಒಳ್ಳೆಯದನ್ನು ಥಿಂಕ್ ಮಾಡಿ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ. ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತಿರ್ತಾರೆ. ಯಾಕೆ? ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ನೀವು ಸಮಸ್ಯೆಗಳ ಕಡೆ ಗಮನ ಕೊಡಬೇಡಿ, ನಿಮಗೇನು ಕೆಲಸ ಬೇಕೋ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳೋದು. ಹೌದಾ? ಜೀವನದ ಅತೀ ಕಠಿಣ ಪರಿಸ್ಥಿತಿಗಳನ್ನು ಕೂಡ ಧೈರ್ಯದಿಂದ ಎದುರಿಸಲು, ನನ್ನ ಕಲ್ಪನೆಯ ಬದುಕನ್ನು ಎದೆಗವಚಿದ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಧನಾತ್ಮಕ ಯೋಚನೆಗಳು ಬಹು ಸಹಾಯ ಮಾಡುತ್ತದೆ. ಇದೇ ಅವರು ಕಂಡುಕೊಂಡ ಅವರ ಜೀವನದ ಸತ್ಯ. ಒಂದು ಕೊಳೆತ ಟೊಮೊಟೊ ಇದೆಯಲ್ವ, ಅದು ಇಡೀ ಬುಟ್ಟಿಯನ್ನು ಹಾಳು ಮಾಡುವ, ಇಡೀ ಟೊಮೊಟೊನೆಲ್ಲ ಡ್ಯಾಮೇಜ್ ಮಾಡ್ಕೊಂಬಂದ್ಬಿಡುತ್ತೆ. ಹೌದಾ? ಹಾಗೆಯೇ ಒಂದು ನೆಗೆಟಿವ್ ಥಿಂಕಿಂಗು ಚೆನ್ನಾಗಿರೋದನ್ನು ಕೂಡ ಡಿಸ್ಟ್ರಾಯ್ ಮಾಡಿಬಿಡತ್ತೆ. ನಿಮ್ಮ ಪ್ರತಿ ಯೋಚನೆಯನ್ನು ಸುಪ್ತ ಮನಸ್ಸು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಪಾಸಿಟಿವ್ ಥಿಂಕ್ ಮಾಡಲೇಬೇಕು, ಏನೇ ಪರಿಸ್ಥಿತಿ ಇದ್ದರೂ. ಹಾಳಾದ ಟ್ರಾಫಿಕ್ ಅಂತ ಎಷ್ಟು ಜನ ಟ್ರಾಫಿಕಲ್ಲಿ ಬೈಕೊಂಡು ಹೋಗ್ತೀರಾ? ಅದ್ರ ಬದಲು ಅದನ್ನು ಹೇಗೆ ಪಾಸಿಟಿವ್ ಆಗಿ ನೋಡ್ಬೋದಲ್ವ? ಇಷ್ಟೆಲ್ಲ ವಾಹನಗಳಿದ್ದವ ಈ ಕಾಲದಲ್ಲಿ, ನಾನು ಖುಷಿಯಾಗಿ ಅದ್ಭುತವಾಗಿ ಬದುಕ್ತಿದ್ದೀನಿ ಅಂತ ನಾನು ಯೋಚನೆ ಮಾಡ್ಬೋದಾ? ಹಿಂದೆ ವಾಹನಗಳೇ ಇರಲಿಲ್ಲ, ನಡ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ನಾವು ಹೋದರೆ ಬೆಸ್ಟ್ ಅನ್ನಿಸ್ತಿಲ್ವಾ? ಇವಾಗ ಎಷ್ಟು ಬೇಗ ಅರ್ಲಿಯಾಗಿ ರೀಚ್ ಆಗ್ತೀನಿ. ಆ ಟ್ರಾಫಿಕಲ್ಲಿ ಒಂದು 2 ಮಿನಿಟ್ಸ್ ಕಾಯೋದಕ್ಕೆ ನಂಗೆ ತಾಳ್ಮೆ ಇಲ್ವಾ? ಇದನ್ನು ನೋಡ್ಬೋದಾ? ಎಷ್ಟೊಂದು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಟ್ಯಾಕ್ಸನ್ನು ಕಟ್ಟಬೇಕಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಲ್ಲ, ಮನೆ ಬಾಡಿಗೆ ಕೊಡಬೇಕಲ್ಲಪ್ಪ, ಎಷ್ಟೊಂದು ಬೈಕೊಂಡು ಮಾಡ್ತಾ ಇರ್ತಾರೆ ಎಲ್ಲರೂ. ಇಷ್ಟೆಲ್ಲ ನಾನು ಕಟ್ಟೋವಷ್ಟು ಫೆಸಿಲಿಟಿ ಭಗವಂತ ನನಗೆ ಕೊಟ್ಟಿದ್ದಾನಲ್ಲ, ನಾನೆಷ್ಟು ಪುಣ್ಯವಂತ ಅಂತ ಯೋಚನೆ ಮಾಡ್ಬೋದಾ? ಪರೀಕ್ಷೆ, ಮಕ್ಕಳು ಏನು ಯೋಚನೆ ಮಾಡ್ತಾರೆ? ಅಯ್ಯೋ ಪರೀಕ್ಷೆ ಬಂತಪ್ಪ, ಇದೊಂದು ಕರ್ಮ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಇಷ್ಟೊಂದೆಲ್ಲ ಓದೋ ಶಕ್ತಿ ನನಗೆ ಕೊಟ್ಟಿದ್ದೀಯಾ ಅಂತ ನಾನು ಹೇಗೆ ಯೋಚನೆ ಮಾಡ್ಬೋದು? ಇದನ್ನೆಲ್ಲ ಕಲಿತು ನಾನು ಸಮಾಜಕ್ಕೆ ಏನಾದರೂ ಮಾಡ್ಬೋದಲ್ವ, ನನ್ನ ಮನುಕುಲಕ್ಕೆ, ನನ್ನ ಸಮಾಜಕ್ಕೆ ಅಂತ ನಾನು ಖಂಡಿತ ಈ ರೀತಿಯಾಗಿ ಒಬ್ಬ ಸ್ಟೂಡೆಂಟು ಇಷ್ಟು ಅದ್ಭುತವಾಗಿ ಅವನು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಅವನ ಬದುಕು ಹೇಗಿರುತ್ತೆ? ಹೌದಾ? ಹೀಗೆ ಪ್ರತಿ ನೆಗೆಟಿವ್ ಯೋಚನೆಗೂ ಒಂದು ಒಳ್ಳೆಯ ಪಾಸಿಟಿವ್ ಅಫರ್ಮೇಷನ್ಸನ್ನು ಹಾಕ್ಕೊಳ್ತಾ ನಿಮ್ಮ ಸುಪ್ತ ಮನಸ್ಸನ್ನು ದಾಖಲ ಮಾಡ್ತಾ ಹೋಗಿ. ಖಂಡಿತ
ಹೊಸ ನಗು, ಹೊಸ ಮಿಂಚು ಖಂಡಿತ ನಿಮ್ಮ ಬದುಕಲ್ಲಿ ಬಂದೇ ಬರುತ್ತೆ. ಈ ಒಂದು ಹೊಸ ಪ್ರಯತ್ನನ ಯಾವುದೇ ವಿಷಯದ ಬಗ್ಗೆ ನೀವು ಆಯ್ಕೆ ಮಾಡಿಕೊಂಡ್ರೆ 21 ದಿನ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾ ಹೋಗಿ, ಖಂಡಿತ ಅದು ನಿಮ್ಮದಾಗತ್ತೆ. ಇವತ್ತು ಫಸ್ಟ್ ನಾನು ಇದು ಇಂಟ್ರೊಡಕ್ಷನ್ ದೀಕ್ಷಿತಾ ವರ್ಕಾಡಿಯವರ ಸುಪ್ತ ಮನಸ್ಸಿನ ರಹಸ್ಯ ಪುಸ್ತಕದಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಬಗ್ಗೆ, ಈ ಪುಸ್ತಕದ ಬಗ್ಗೆ ಹೇಳಿದ್ದೀನಿ. ಹೀಗೆ ಒಂದೊಂದು ಅಧ್ಯಾಯಗಳನ್ನು ನಾನು ಒಂದು ವಿಡಿಯೋ ಮುಖಾಂತರ ಇಡೀ ಕರ್ನಾಟಕದ ಮಹಾಜನತೆಗೆ ನಾನು ತಿಳಿಸ್ಕೊಡ್ಬೇಕು. ಅವರ ಮನಸ್ಸಿನ ಆಲೋಚನೆ ಸ್ಥಿತಿ ಪರಿವರ್ತನೆಯಾಗಿ ಇಡೀ ಮನುಕುಲ ಸಂತೋಷವಾಗಿ ಜೀವಿಸಲಿಕ್ಕೆ ಈ ಪುಸ್ತಕ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ದೀಕ್ಷಿತಾ ವರ್ಕಾಡಿಯವರಿಗೆ ಕೃತಜ್ಞತಾಪೂರ್ವಕವಾಗಿ ತಿಳಿಸ್ತಾ, ನಾನು ಈ ಮೂಲಕ ಇಡೀ ಜನತೆಗೆ ರೀಚ್ ಮಾಡಿಸ್ತಾ ಇದ್ದೀನಿ. ಇಡೀ ಜನತೆ ಇದನ್ನು ಅದ್ಭುತವಾಗಿ ಬಳಸ್ಕೊಂಡು ಸಂತೋಷ ಜೀವನ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.